ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿರೋ ದರ್ಶನ್ ಇವತ್ತು ಏನೋ ತನ್ನದೇ ಆದಂತಹ ಹಾವಭಾವಗಳನ್ನು ಪ್ರದರ್ಶಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೇನೋ ಒಂದು ವಿಡಿಯೋ ತೋರಿಸ್ತಿದ್ದಾರೆ. ಹೌದು, ಆ ವಿಡಿಯೋನಲ್ಲಿ ಯಾವುದೋ ಬೆರಳನ್ನು ತೋರಿಸಿ ಅಶ್ಲೀಲ ಸನ್ನೆ ಮಾಡಿದ್ದಾರೆ ಅಂತ. ಗೊತ್ತಿಲ್ಲ ಅದು ಅಶ್ಲೀಲ ಅಂತನೋ ಅಥವಾ ನನ್ನ ಕೈ ನೋವಾಗಿತ್ತು ಆ ಬೆರಳೆತ್ತಿಟ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ. ದಿಸ್ ಇಸ್ ಟೂ ಮಚ್. ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ನಿಜ ಹೇಳು, ನೀನ್ ಆಕ್ಟ್ ಮಾಡ್ತಿದ್ಯಾ ಇಲ್ಲ ನೀನ್ ಗಂಡ್ಸೆ ಅಲ್ವಾ? ಅಬ್ಸರ್ವ್ ಮಾಡಿದೀವಿ ಸರ್, ಅವ್ರು ಹೋಗ್ಬೇಕಾದ್ರೂ ಹಂಗೆ ತೋರಿಸ್ಕೊಂಡು ಹೋಗ್ತಾರೆ, ಬರ್ಬೇಕಾದ್ರೆ ಈ ಕೈ ನೋವಾಗಿತ್ತು ಇಟ್ಕೊಂಡಿದ್ದೆ ಅಂತಾರೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ ಗೊತ್ತಿಲ್ಲ, ಒಟ್ಟಲ್ಲಿ ತೋರಿಸಿದ್ದಾರೆ ಅಂತ ಎಲ್ಲರದು ವಾದ. ಈಗ ನನಗಿದ್ರ ಒಂಥರ ಸಂತೋಷ. ನಾನು ಹೇಳ್ಬಿಡ್ತೀನಿ, ಇಷ್ಟೇ ಹೇಳ್ಬಿಡ್ತೀನಿ. ನಾನು ವಿಡಿಯೋನ ಸಾಕ್ಷೀಕರಿಸೋದು, ದೃಢೀಕರಿಸೋದು, ನಾನು ಏನು ಸರ್ಟಿಫಿಕೇಟ್ ಹಾಕೋದು ನಾನು ಏನೂ ಮಾಡೋಕ್ಕೋಗಲ್ಲ. ಓಕೆ, ಇವತ್ತಿನ ದರ್ಶನ್ ಪರಿಸ್ಥಿತಿಗೆ ದರ್ಶನ್ನೇ ಕಾರಣ. ಯಾಕೆ ಅವ್ರು ಮಾಡಿದಾರೋ ಮಾಡಿಲ್ವೋ ಆ ಕಾರ್ಯ, ಎಸ್, ಅದು ಮರ್ಡರ್ ಆಗಿದೆಯೋ ಅವರಿಂದಾನೇ ಆಗಿದೆಯೋ ಆಗಿಲ್ವೋ ಇದು ಗೊತ್ತಿಲ್ಲ, ಅದು ಕೋರ್ಟ್ ತೀರ್ಮಾನ ಮಾಡ್ಕೊಳ್ಳೋದು. ಬಟ್ ಇವತ್ತಿನ ಈ ಪರಿಸ್ಥಿತಿಗೆ ಅವರೇ ಕಾರಣ. ಹೌದು, ಅದಕ್ಕೆ ಅವ್ರು ಯಾರನ್ನೂ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಹೌದು, ಹೌದಲ್ಲ? ಎಸ್, 100%. ಮೀಡಿಯಾನವರು ಆಗಲಿ, ಅವ್ರಿಗೆ ಆಗದೇ ಇರೋರು ಯಾರು ಫಿಲಮ್ ಫೀಲ್ಡಲ್ಲಿ ಇದ್ದವರಾದರೂ ಆಗಲಿ, ಅಥವಾ ಯಾವುದೇ ಫೀಲ್ಡಲ್ಲಿ ಇರಲಿ, ಯಾರೂ ಜವಾಬ್ದಾರಿ ಇಲ್ಲ ಇದಕ್ಕೆ. ಬಟ್ ಅವ್ರಿಗೆ ಅರಪ್ಪನಗ್ರಹಕ್ಕಾದ್ರೂ ಹೋಗೋ ಪರಿಸ್ಥಿತಿ ಯಾಕೆ ಬಂತು? ಅವ್ರು ಮಾಡಿದ್ದೆ ಅವರೇ ತೀರ್ಮಾನ. ನಂಬರ್ 2, ಈ ರೀತಿಯ ಏನೋ ಸಿಗ್ನಲ್ ಅನ್ನು ತೋರಿಸಿದ್ದಾರೆ ಅನ್ನೋದೇ ನಿಜ. ಆದರೆ ಈಗ ನಾಳೆ ನಂದು ಬಹಳ ಸರಳವಾದ ವಾದ ಇದಕ್ಕೆ ದೀರ್ಘಕಾಲದಿಂದ ಇದೆ. ಏನ್ ಸರ್? ಅದ್ಯಾವುದೋ ಈ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಚುಚ್ಕೋತಿರಲ್ಲ, ಮೈಗೆ, ಕೈಗೆ, ಮೂತಿಗೆ, ಕಿವಿಗೆ, ಬೆನ್ನಿಗೆ ಕಂಡುಕೊಂಡವ್ರು ಒಬ್ಬರ ಮೇಲೆ ಒಬ್ಬೊಬ್ರು. ಅದರಲ್ಲಿನ್ನೂ ಕೆಲವು ಸರಿ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸ್ತಾರಂತೆ. ಹಾಗೆ ನಾನು ಒಂದೇ ಒಂದು ರೆಸ್ಪಾನ್ಸ್ ಕೊಡೋದು ಅದಕ್ಕೆ, ನನಗದು ಬೇಡಪ್ಪ, ನೀನೇ ಇಟ್ಕೋ ಅಂತೀನಿ. ಅವ್ರು ಯಾವುದೋ ಒಂದು ಪದ ಬಳಸಿದ್ರೆ ನನಗದು ಬೇಡಪ್ಪ, ನಿನ್ನ ಗಿಫ್ಟ್ ನಾನು ತಗೊಳಕ್ಕಾಗ್ತಿಲ್ಲ, ನಾನು ತುಂಬ ಬಗ್ಗೋಗ್ಬಿಟ್ಟಿದ್ದೀನಿ, ಆ ಭಾರ ಬೇಡ ನನಗೆ, ನೀನೇ ಇಟ್ಕೊಪ್ಪ ಅಂತೀನಿ. ಅವನೇ ಅದಾಗ್ತಾನೆ. ಅಷ್ಟೇ. ಸೇಮ್ ಅಪ್ಲೈ ಸೇಮ್ ಅಪ್ಲೈ ಅಷ್ಟೇ. ಈ ಮಧ್ಯೆ ಅವ್ರದ್ದು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇನ್ನು ಸೆಷನ್ಸ್ ಕೋರ್ಟ್ಗೆ ಮೋಸ್ಟ್ಲಿ ಕೇಸ್ ವರ್ಗಾವಣೆ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಅವ್ರಿಗೆ ಬೇಕಾಗಿದ್ದ ಸಾಕ್ಷ್ಯಗಳನ್ನೆಲ್ಲ ಅಥವಾ ಚಾರ್ಜ್ ಶೀಟಲ್ಲಿ ಏನೇನಿದೆ ಅದನ್ನೆಲ್ಲ ಬೇರೆ ಲಾಯರ್ಗಳು ಕೊಡ್ತಿದ್ದಾರೆ. ಆಯಾ ಸತ್ತೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಅಪ್ಪ, ನಿನ್ನ ಪಕ್ಕದಲ್ಲಿ ಒಂದು 30-40 ಸೀಟ್ ರೆಡಿ ಮಾಡಿಬಿಡಪ್ಪ, ಬಂದ್ಬಿಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.